ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮಿಡ್ ಸೀಸನ್ ಫಿನಾಲೆ ಶುರುವಾಗಲಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾರೆ, ಯಾವೆಲ್ಲ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಕೊಡ್ತಾರೆ, ಇನ್ನು ಯಾವೆಲ್ಲ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಗೆ ಕಾಲಿಡ್ತಾರೆ ಎಂದು ಕಾದು ನೋಡಬೇಕಿದೆ. ಇನ್ನ ಈ ಒಂದು ಫಿನಾಲೆಯಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಯಾವೆಲ್ಲ ಟ್ವಿಸ್ಟ್ ಗಳನ್ನು ಕೊಡುತ್ತಿದ್ದಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಹೆಚ್ಚಾಗಿ ಇದೆ. ಹೌದು, ಈ ಒಂದು ಮಿಡ್ ಸೀಸನ್ ಫಿನಾಲೆಯಲ್ಲಿ ಮಾಸ್ ಎಲಿಮಿನೇಷನ್ ನಡೆಯಲಿದ್ದು ಮನೆಯಲ್ಲಿ ಇರುವ ಸ್ಪರ್ಧಿಗಳಲ್ಲಿ ಅರ್ಧಕ್ಕೆ ಅರ್ಧ ಮನೆ ಖಾಲಿಯಾಗುವಂತಿದೆ. ಇನ್ನ ಈ ವಾರ ಕಾಕ್ರೋಚ್ ಸುಧೀರ್, ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ ಹಾಗೂ ಜನರಿಂದ ಆಯ್ಕೆಯಾಗಿರುವ ಮಾಳು ಅವರು ಫೈನಲಿಸ್ಟ್ ಆಗಿ ಈ ಒಂದು ಎಲಿಮಿನೇಷನ್ ನಿಂದ ಪಾರಾಗಿ ಇಮ್ಯುನಿಟಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳಾದ ಮಂಜು ಭಾಷಿಣಿ, ಚಂದ್ರಣ್ಣ, ಗಿಲ್ಲಿ ನಟ, ಕಾವ್ಯ, ಧನುಷ್, ಧ್ರುವಂತ್, ಅಭಿಷೇಕ್, ಅಶ್ವಿನಿ, ಸ್ಪಂದನ, ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ ಹಾಗೂ ಜಾನ್ವಿ ಅವರು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಪಡೆದುಕೊಳ್ಳುತ್ತಾರೋ ಮೊದಲು ಸೇಫ್ ಆಗಿದ್ದಾರೆ. ಯಾರು ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲೇ ವಿಜೇತರಾಗಬಹುದು ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೌದು, ಈ ಸೀಸನ್ ಶುರುವಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಬಿಗ್ ಬಾಸ್ 3ನೇ ವಾರಕ್ಕೆ ಚಾಪ್ಟರ್ 1 ಫಿನಾಲೆ ನಡೆಸಲಿದ್ದು, ಈ ವಾರ ಈ ಒಂದು ಫಿನಾಲೆಯಲ್ಲಿ 4 ಜನ ಫೈನಲಿಸ್ಟ್ ಇಮ್ಯುನಿಟಿಯನ್ನ ಪಡೆದು ಸೇಫ್ ಆದರೆ ಇನ್ನ ಉಳಿದ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇನ್ನ ಇವರಲ್ಲೇ ಈ ವಾರ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಚಂದ್ರಣ್ಣ, ಕಾವ್ಯ ಅವರು ಸೌಂಡ್ ಮಾಡಿದ್ರೆ ಇನ್ನ ಉಳಿದ ಸ್ಪರ್ಧಿಗಳು ಸ್ವಲ್ಪ ಸೈಲೆಂಟ್ ಆಗಿ ಇದ್ರು. ಇನ್ನ ಇವರಲ್ಲಿ ಅತಿ ಹೆಚ್ಚು ವೋಟ್ ಪಡೆದು ಗಿಲ್ಲಿ ನಟ ಅವರು ಈ ಒಂದು ಎಲಿಮಿನೇಷನ್ ನಿಂದ ಪಾರಾಗಿದ್ದಾರೆ. ಹೌದು, ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿಂದ ಎಂಟರ್ಟೈನ್ಮೆಂಟ್ ಮಾಡುತ್ತಾ ಎಲ್ಲರನ್ನ ನಕ್ಕಿ ನಲಿಸುತ್ತಾ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಇನ್ನ ಸದಾಕಾಲ ಆಕ್ಟಿವ್ ಆಗಿ ಎಲ್ಲರಿಗೂ ಟಾಂಗ್ ಕೊಡುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಅಷ್ಟೇ ಅಲ್ಲ, ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರಿಗೆ ಸಖತ್ತಾಗಿ ಟಕ್ಕರ್ ಕೊಡುತ್ತಾ ಅವರ ಸೊಕ್ಕನ್ನ ಮುರಿಯುತ್ತಿದ್ದಾರೆ. ಹೌದು, ಅಶ್ವಿನಿ ಹಾಗೂ ಜಾಹ್ನವಿ ಅವರು ಮನೆಯಲ್ಲಿ ಉಳಿಯಲು ಬೇರೆಯವರ ಮೇಲೆ ದರ್ಪ ತೋರುತ್ತಾ ಇಲ್ಲದ ಸಲ್ಲದ ವಿಚಾರದಲ್ಲಿ ಮೂಗು ತೂರುತ್ತಾ ಕಿತ್ತಾಡ್ತಾ ಇರುವಾಗಲೂ ಕೂಡ ಗಿಲ್ಲಿ ನಟ ಅವರು ತಮ್ಮದೇ ಶೈಲಿಯಲ್ಲೇ ಎಂಟರ್ಟೈನ್ ಮಾಡುತ್ತಾ ಮನೆಯಲ್ಲಿ ಇರುವ ಸ್ಪರ್ಧಿಗಳನ್ನು ನಕ್ಕಿ ನಲಿಸುತ್ತಾ ವೀಕ್ಷಕರಿಗೂ ಕೂಡ ಅತಿ ಹೆಚ್ಚಾಗಿ ಮನರಂಜನೆಯನ್ನ ನೀಡ್ತಾ ಇದ್ದಾರೆ. ಇನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ನಟ ಅವರಿಗೆ ಸಾಕಷ್ಟು ಫ್ಯಾನ್ಸ್ಗಳು ಹುಟ್ಟು ಹಾಕಿಕೊಂಡಿದ್ದಾರೆ. ಸಾಕಷ್ಟು ಫ್ಯಾನ್ಸ್ ಪೇಜ್ ಕೂಡ ಇನ್ಸ್ಟಾಗ್ರಾಂನಲ್ಲಿ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ನ್ಯಾಯದ ಪರ ಮಾತನಾಡುವ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ವೋಟ್ ಬರುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಅವರಿಗೆ ಹಲವಾರು ಫ್ಯಾನ್ಸ್ಗಳು ಸಪೋರ್ಟ್ಗೆ ನಿಂತಿದ್ದಾರೆ. ಟಾಸ್ಕ್ಗೂ ಸೈ, ಎಂಟರ್ಟೈನ್ಗೂ ಸೈ, ಟಕ್ಕರ್ ಕೊಡುವುದರಲ್ಲೂ ಸೈ, ಅಶ್ವಿನಿ ಹಾಗೂ ಜಾಹ್ನವಿ ಅವರನ್ನ ಉರಿಸಲು ಇವರೇ ಕರೆಕ್ಟ್ ಆದ ಕಂಟೆಸ್ಟೆಂಟ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಆಡಿ ಹೊಗಳಿದ್ದಾರೆ. ಜಂಟಿಯಾಗಿ ಎಂಟ್ರಿ ಕೊಟ್ಟ ಗಿಲ್ಲಿ ನಟ ಒಂಟಿಯಾಗಿಯೂ ಕೂಡ ಅದ್ಭುತವಾಗಿ ಆಡುತ್ತಾ ಎಲ್ಲರನ್ನ ಮನರಂಜಿಸುತ್ತಾ ಕಿಚ್ಚನ ಅಚ್ಚುಮೆಚ್ಚಿನ ಸ್ಪರ್ಧಿಯಾಗಿರುವ ಕೂಡ ಹೊರಹೊಮ್ಮಿದ್ದಾರೆ. ಇನ್ನು ಈ ಒಂದು ಫಿನಾಲೆಯಲ್ಲಿ ಅತಿ ಹೆಚ್ಚು ವೋಟ್ ಪಡೆದು ಗೆಲ್ಲುವ ಸ್ಪರ್ಧೆ ಇವರೆಂದು ಸಾಕಷ್ಟು ಜನ ಬಿಗ್ ಬಾಸ್ ನೋಡುವ ವೀಕ್ಷಕರು ತಿಳಿಸಿದ್ದಾರೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅತಿ ಹೆಚ್ಚು ವೋಟ್ ಪಡೆದು ಫಿನಾಲೆ ಗೆಲ್ಲುವುದು ಯಾರು? ನಿಮ್ಮ ಸಪೋರ್ಟ್ ಯಾವ ಸ್ಪರ್ಧಿಗೆ ಇದೆ ಎಂದು ತಪ್ಪದೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹೌದು, ಜಂಟಿ ತಂಡದಿಂದ ಬಂದ ಇವರು ಈಗ ಒಂಟಿಯಾಗಿಯೂ ಕೂಡ ಅದ್ಭುತವಾಗಿ ಆಡ್ತಿದ್ದಾರೆ. ಇವರ ಆಟನ ಮೆಚ್ಚಿ ಈ ಒಂದು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ವೋಟ್ ಪಡೆಯುವುದರ ಮೂಲಕ ಗಿಲ್ಲಿ ನಟ ಅವರು ಮೊದಲು ಸೇಫ್ ಆಗಿದ್ದಾರೆ. ಇನ್ನ ಎರಡನೆಯದಾಗಿ ಗೀತಾ ಸೀರಿಯಲ್ ಖ್ಯಾತಿಯ ಧನುಷ್ ಗೌಡ ಅವರು ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ. ಹೌದು, ಇವರು ಸೈಲೆಂಟ್ ಆಗಿ ಇದ್ದಾರೆ, ಆದರೆ ಟಾಸ್ಕ್ ಅಂತ ಬಂದ್ರೆ ಎಲ್ಲರಿಗಿಂತ ಮೇಲು. ತಮ್ಮ ವಿಚಾರಕ್ಕೆ ಬಂದ್ರೆ ಮಾತ್ರ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಸೈಲೆಂಟ್ ಆಗಿ ಇದ್ದರೂ ಕೂಡ ಟಾಸ್ಕ್ ವಿಚಾರದಲ್ಲಿ ವೈಲೆಂಟ್ ಆಗಿ ಆಡ್ತಿರೋ ಧನುಷ್ ಅವರನ್ನು ಈ ಒಂದು ಎಲಿಮಿನೇಷನ್ ಇಂದ ವೀಕ್ಷಕರು ಪಾರು ಮಾಡಿದ್ದಾರೆ. ಇನ್ನು ಮೂರನೆಯದಾಗಿ ಚಂದ್ರಣ್ಣ ಅವರು ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ.
ಹೌದು, ಗಿಚ್ಚಿಗಿಲಿಗಿಲಿ, ಮಜಾ ಭಾರತ ಹಾಗೂ ಮಜಾ ಟಾಕೀಸ್ ಮೂಲಕ ಫೇಮಸ್ ಆಗಿರೋ ಚಂದ್ರಣ್ಣ ಅವರು ಈ ಒಂದು ಎಲಿಮಿನೇಷನ್ ಇಂದ ಪಾರಾಗಿದ್ದು ಮನೆಯಲ್ಲಿ ಅಷ್ಟೊಂದು ಸೌಂಡ್ ಮಾಡಿಲ್ಲ ಅಂದ್ರೂ ತಮ್ಮ ಒಳ್ಳೆಯ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಈ ಒಂದು ಫಿನಾಲೆಯಲ್ಲಿ ನಡೆದ ಎಲಿಮಿನೇಷನ್ ರೌಂಡ್ ಅಲ್ಲಿ ಸೇಫ್ ಆಗಿ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಯಾವೆಲ್ಲ ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲೇ ಇದ್ದಾರೆ, ಇವರು ಎಷ್ಟು ಜನ ಸ್ಪರ್ಧಿಗಳು ಮನೆಯಿಂದ ಆಚೆ ಹೋಗ್ತಾರೆ ಎನ್ನುವ ವಿಚಾರವನ್ನು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವೆಲ್ಲ ಸ್ಪರ್ಧಿಗಳು ಔಟ್ ಆಗಬಹುದು? ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.